ವೀಕ್ಷಕರೇ, ಒಂದು ಮಾತಿದೆ, ತಾವೆಲ್ಲರೂ ಕೂಡ ಕೇಳಿರ್ತೀರಾ, ಸಾವಿಲ್ಲದ ಮನೆಯಿಂದ ಸಾಸಿವೆನ ತಗೊಂಡು ಬಾ ಅಂತ. ಆದರೆ ಅದನ್ನು ಬದಲಾಯಿಸಿ ಹೇಳೋದಾದರೆ, ಸಾಲ ಇಲ್ಲದ ಮನೆಯಿಂದ ಸಾಸಿವೆ ತಗೊಂಡು ಬಾ ಅಂತ. ಯಾಕಂದರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಕಮಿಟ್ಮೆಂಟ್ಗಳಿರುತ್ತೆ, ಅದಕ್ಕಾಗಿ ಸಾಕಷ್ಟು ಸಾಲವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆದರೆ ಸಾಲ ಮಾಡಿಕೊಂಡು ಅದನ್ನು ತೀರಿಸುವ ಬಗೆ ಹೇಗೆ ಅಂತ ಗೊತ್ತಾಗದೆ ಸಾಕಷ್ಟು ಜನ ಒದ್ದಾಡ್ತಿರ್ತಾರೆ. ಮನೆಯಲ್ಲಿ ಪ್ರತಿನಿತ್ಯ ಜಗಳ ಆಗ್ತಿರುತ್ತೆ. ಸಾಲ ತಗೊಂಡವ್ರು ಕೂಡ ಮನೆ ಹತ್ರ ಬಂದು ಗಲಾಟೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಈ ಸಾಲವನ್ನು ತೆಗೆದುಕೊಂಡ ನಂತರ ತೀರಿಸುವ ಬಗೆ ಹೇಗೆ ಅಂತ ಯೋಚನೆ ಮಾಡಿದಾಗ, ಯಾಕೆ ನಾವು ಬ್ಯಾಂಕಲ್ಲಿ ಲೋನ್ ತೊಗೊಬಾರ್ದು ಅನ್ನುವ ಯೋಚನೆ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಬ್ಯಾಂಕಲ್ಲಿ ಲೋನ್ ತಗೊಳ್ಳೋದು ಸರಿ, ಆದರೆ ಯಾವ ಬ್ಯಾಂಕಲ್ಲಿ ಲೋನ್ ತೊಗೋಬೇಕು, ಹೇಗೆ ತೊಗೋಬೇಕು, ತಗೊಂಡ ನಂತರ ಸಾಲವನ್ನು ತೀರಿಸುವಂಥ ಬಗೆ ಹೇಗೆ, ಜೊತೆಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಲ್ಲಿ ಲೋನ್ ತೊಗೊಳ್ಳೋದು ತುಂಬ ಈಸಿ ಕೆಲಸ ಅಲ್ಲ. ಸಾಕಷ್ಟು ಡಾಕ್ಯುಮೆಂಟ್ಸ್ನ ಕೂಡ ಕೇಳ್ತಾರೆ. ಹಾಗಾದರೆ ಬ್ಯಾಂಕಲ್ಲಿ ಸಾಲ ತಗೊಂಡು ತಮ್ಮ ಸಾಲವನ್ನು ತೀರಿಸ್ಕೊಂಡು, ಜೊತೆಗೆ ಬ್ಯಾಂಕ್ಗೆ ಪ್ರತಿ ತಿಂಗಳು ಹೇಗೆ ಕಂತನ್ನು ಕಟ್ಕೋಬೇಕು, ಮತ್ತು ಹೇಗೆ ಲೈಫ್ನ ಪ್ಲ್ಯಾನ್ ಮಾಡ್ಕೊಬೇಕು ಫಿನಾನ್ಷಿಯಲಿ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಇವೆಲ್ಲ ವಿಚಾರದ ಬಗ್ಗೆ ಮಾತನಾಡೋಕೆ ಇವತ್ತು ನಮ್ಮ ಜೊತೆ ಇರ್ತಾರೆ ಸಾಕಷ್ಟು ಅಧ್ಯಯನವನ್ನು ಮಾಡಿರುವಂಥ, ಸಾಕಷ್ಟು ತಿಳ್ಕೊಂಡಿರುವಂಥ ದೀಪಕ್ ತಿಮ್ಮಯ್ಯ ಸರ್. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ಹಿಂದೆ ಒಂದು ಮಾತಿತ್ತು, ಸಾವಿಲ್ಲದ ಮನೆಯಿಂದ ಸಾಸಿವೆನ ತಗೊಂಡು ಬಾ ಅಂತ. ಈಗ ಬದಲಾಯಿಸಿ ಹೇಳೋದಾದರೆ ಅದು ಸಾಲ ಇಲ್ಲದ ಮನೆಯಿಂದ ಸಾಸಿವೆನ ತಗೊಂಡು ಬಾ ಅಂತ ಹೇಳ್ಬೋದು. ಬಡವ ಆಗಲಿ, ಬಲ್ಲಿದ ಆಗಲಿ, ಶ್ರೀಮಂತ ಆಗಲಿ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೂಪದಲ್ಲಿ ಸಾಲ ಅನ್ನೋದಿದೆ ಇರುತ್ತೆ. ಸೊ ಈ ಸಾಲವನ್ನು ಅದರಿಂದ ಮುಕ್ತಿ ಪಡಿಬೇಕು, ಸಾಲ ತೀರಿಸಬೇಕು ಅಂತ ಅಂದರೆ ಪ್ರತಿಯೊಬ್ಬರಿಗೂ ಇರುವಂಥದ್ದು ಒಂದು ಕರೆಕ್ಟ್ ಆದಂಥ ವೇ ಅಂತ ಅಂದರೆ ಬ್ಯಾಂಕಲ್ಲಿ ಲೋನ್ ತಗೊಳ್ಳುವಂಥದ್ದು. ಸೊ ಬ್ಯಾಂಕ್ ಲೋನ್ ಬಗ್ಗೆ ನಿಮ್ಮ ಫಸ್ಟ್ ಒಪಿನಿಯನ್ ಏನು ಅಂತ? ಎಲ್ಲ ಸಾಲಗಳಿಗಿಂತ ಬ್ಯಾಂಕ್ ಸಾಲ ಉತ್ತಮ ಸಾಲ ಅಂತ ಅನಿಸ್ತದೆ. ಈಗ ಒಂದೇನು ಅಂತ ಹೇಳಿದ್ರೆ, ನೀವಾಗಲೇ ಹೇಳಿದ್ರಿ, ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳು ತೆಗೆದುಕೊಂಡು ಬಾ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಇಲ್ಲೋ ಹಾಗೆ ಸಾಲ ಇಲ್ಲದ ಮನೆಯಿಂದ ತೆಗೆದುಕೊಂಡು ಬಾ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಅಂತ. ಈಗ ಇನ್ನೊಂದೇನಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅನೇಕ ಮಂದಿಗೆ ಒಂದು ರೀತಿಯ ಅಭ್ಯಾಸ ಆಗೋಗ್ಬಿಟ್ಟಿದೆ. ಎಲ್ಲರೂ ಸಾಲ ತಗೋತಾರೆ, ಆದ್ದರಿಂದ ನಾವು ತಗೊಂಡ್ರೆ ಏನು ತಪ್ಪು ಅಂತ. ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವಿಜಯ್ ಮಲ್ಯನೇ ಸಾಲ ಮಾಡಿಬಿಟ್ಟಿದ್ದಾರೆ, ಅಂಬಾನಿನೇ ಸಾಲ ಮಾಡಿಬಿಟ್ಟಿದ್ದಾರೆ, ಅದರಿಂದ ನಾವು ಮಾಡಿರೋ ಸಾಲದಲ್ಲಿ ಏನು ಮಹಾ ಅಂತ. ಆದರೆ ಒಂದೇನು ಅಂತಂದರೆ, ಸಾಲ ತಗೋಬೇಕಿದ್ರೆ ಸಾಲ ತಗೊಳ್ಳಿಕ್ಕೆ ನಿಮ್ಗೆ ಅರ್ಹತೆ ಇದೆಯಾ ಅಂತ ಮೊದಲು ನೀವು ನಿರ್ಧಾರ ಮಾಡ್ಕೋಬೇಕು. ಮತ್ತು ಆ ಸಾಲವನ್ನು ವಾಪಸ್ ಕೊಡ್ತಕ್ಕಂಥ ಶಕ್ತಿ ಇದೆಯಾ ಅಂತ. ಸಾಲ ಯಾರು ಬೇಕಾದರೂ ತಗೋಬೇಕು ಅಂತ ಅಥವಾ ತಗೊಳ್ಬೋದು ಅಂತಲ್ಲ, ತಗೊಳ್ಳುವಂತಹ ಸಾಮರ್ಥ್ಯ ನಿಮ್ಮಲ್ಲಿದೆಯಾ ಅಂತ ಹೇಳಿದ್ರೆ, ಹೇಗೆ ದಾನ ಕೊಡಲಿಕ್ಕೂ ನಿಮ್ಮಲ್ಲಿ ಒಂದು ಸಾಮರ್ಥ್ಯ ಇರಬೇಕು, ಅದೇ ರೀತಿಯಲ್ಲಿ ಸಾಲ ತಗೊಳ್ಳಿಕ್ಕೂ ನಿಮ್ಮಲ್ಲಿ ಒಂದು ಸಾಮರ್ಥ್ಯ ಇರಬೇಕು. ಈಗ ಬ್ಯಾಂಕಲ್ಲಿ ನೀವು ಹೇಳಿದ್ರಿ ಭಾಳ ಕಷ್ಟ. ಬ್ಯಾಂಕಲ್ಲಿ ಸಮಸ್ಯೆ ಯಾಕಾಗೋದು ಅಂತ ಹೇಳಿದ್ರೆ, ಅವ್ರು ನಿಮ್ಮ ಸಾಮರ್ಥ್ಯವನ್ನು ನೋಡ್ತಾರೆ, ಸುಮ್ಮನೆ ಕೊಡೋದಿಲ್ಲ. ಇಲ್ಲಿ ಏನು ಅಂತ ಹೇಳಿದ್ರೆ, ನಿಮ್ಮನ್ನು ಗದರಿಸಿ ಬೆದರಿಸಿ ನಿಮ್ಮ ಕೈಯಿಂದ ಸಾಲ ವಾಪಸ್ ತಗೋಬೋದು ಅಂತ ಕೆಲವರು ಕೈ ಸಾಲ ಕೊಡ್ತಕ್ಕಂಥವ್ರು ಯೋಚನೆ ಮಾಡಿ ಸಾಲ ಕೊಡ್ತಾರೆ. ಬ್ಯಾಂಕ್ ಅವ್ರಿಗೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಅವರು ಏನಾದರೂ ಒಂದು ನಿಮ್ಮಲ್ಲಿ ಒಂದು ಸಾಮರ್ಥ್ಯ ಇದೆಯೋ, ಅಲ್ಲ ನಿಮ್ಮಲ್ಲಿ ಏನಾದರೂ ಆಸ್ತಿ ಪಾಸ್ತಿ ಇದೆಯೋ, ಅಥವಾ ನಿಮ್ಮಲ್ಲಿ ಏನಾದರೂ ಗಳಿಕೆಯ ಸಾಮರ್ಥ್ಯ ಇದೆಯೋ, ಇದನ್ನೆಲ್ಲ ನೋಡ್ಕೊಂಡು ಕೊಡ್ತಾರೆ. ಆದ್ದರಿಂದ ಅದನ್ನೆಲ್ಲ ತೋರಿಸ್ಲಿಕ್ಕಾಗದಂಥ ಸಂದರ್ಭದಲ್ಲಿ ಬ್ಯಾಂಕ್ನಿಂದ ಸಾಲ ಸಿಗೋದಿಲ್ಲ. ಅದೇ ಇಲ್ಲಿ ಇರ್ತಕ್ಕಂಥ ಭಾಳ ಮುಖ್ಯ ಪ್ರಶ್ನೆ. ಈಗ ಅಂತಾರೆ, ಯಾವುದೋ ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ಸಾಲ ತಗೊಂಡ್ಬಿಟ್ಟಿದ್ದಾರೆ ಅಂತ. ಅವ್ರು ಹೇಗೆ ಸಾಲ ತಗೋತಾರೆ? ಯಾಕಂದರೆ ಅವರಲ್ಲಿ ವಾಪಸ್ ಕೊಡ್ತಕ್ಕಂಥ ಸಾಮರ್ಥ್ಯತೆ ಇಲ್ಲ, ಆಸ್ತಿ ಪಾಸ್ತಿ ಇರ್ತದೆ, ಅಲ್ಲ ಗಳಿಕೆ ಇರ್ತದೆ, ಅಲ್ಲ ಏನಾದರೂ ಒಂದು ತೋರಿಸಿ ಅವರು ಸಾಲವನ್ನು ತಗೋತಾರೆ. ಕೆಲವೊಮ್ಮೆ ಏನು ಹೇಳ್ತಾರೆ, ಅವ್ರಿಗೆ ಭಾಳ ಸುಲಭದಲ್ಲಿ ಸಾಲ ಕೊಟ್ಬಿಟ್ರು ಅಂತ. ಈ ಕೆಲವೊಮ್ಮೆ ಬ್ಯಾಂಕ್ಗಳು ಏನು ಮಾಡ್ತವೆ, ಅವು ನೀವು ಯಾವ ರೀತಿಯಲ್ಲಿ ಸಾಲವನ್ನು ಇಷ್ಟವರೆಗೆ ಹಿಂದಿರುಗಿಸಿದ್ದೀರಾ ಅಂತಕ್ಕಂಥ ಒಂದು ದಾಖಲಾತಿಯನ್ನು ನೋಡಿಬಿಟ್ಟು ಆ ಆಧಾರದ ಮೇಲೂ ಸಾಲ ಕೊಡ್ತಾರೆ. ಇಲ್ಲ, ಕೆಲವೊಮ್ಮೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಿಮಗೆ ನಿಜವಾಗ್ಲೂ ನಿಮ್ಮ ಗಳಿಕೆ ಹೇಗಿತ್ತು ಮತ್ತು ಈಗ ಏನಾದರೂ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ನೀವು ಗಳಿಸ್ತಕ್ಕಂಥ ಒಂದು ನಿಮ್ಮ ವಾಡಿಕೆ ಇದೆ, ಬರೀ ಸಾಲದಲ್ಲೇ ನೀವು ಬದುಕಿಲ್ಲ ಅನ್ನತಕ್ಕಂಥದ್ದು. ಮತ್ತು ಕೆಲವರು ಏನು ಮಾಡ್ತೀವಿ, ಈಗ ಕ್ರೆಡಿಟ್ ಕಾರ್ಡ್ ಕೆಲವೊಮ್ಮೆಲ್ಲ ನೀವು ತಗೊಳ್ಳುವಾಗ ಕೆಲವೊಂದು ಬ್ಯಾಂಕ್ ಅವರು ಬೇಡ ಅಂತಾನು, ನೀವು ಹೇಳ್ತೀರಾ ಇಲ್ಲ ಎಲ್ಲ ಸರಿ ಇದೆ ಅಂತ. ಅವ್ರು ಏನಂತಾರೆ, ಕೆಲವೊಮ್ಮೆ ನೀವು ಸಾಲನೇ ತಗೊಂಡಿಲ್ಲ ಇವತ್ತಿನ ತನಕ, ಆದ್ದರಿಂದ ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡೋದಿಲ್ಲ ಅಂತ ಹೇಳಿದ್ರೆ, ನಿಮಗೆ ಸಾಲ ತಗೊಂಡು ನೀವು ವಾಪಸ್ ಮಾಡಿರ್ತಕ್ಕಂಥ ಇತಿಹಾಸ ಇಲ್ಲ ನಿಮಗೆ ಅಂತ. ಕೆಲವೊಮ್ಮೆ ಇನ್ನೊಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ಸಾಲವನ್ನು ತಗೊಂಡಿದ್ದೀರಾ, ನೀವು ವಾಪಸ್ಸನ್ನು ಯಾವ ರೀತಿ ಮಾಡಿದ್ದೀರಾ ಅಂತಕ್ಕಂಥದ್ದು ನೋಡಿದ್ದೀವಿ, ಒಂದು 2-3 ಸಾರಿ ಎಲ್ಲ ನೀವು ಆಟ ಆಡಿಸಿದ್ದೀರಾ ಬ್ಯಾಂಕಿಗೆ, ಅದಕ್ಕೆ ಕೊಡೋದಿಲ್ಲ ಅಂತ. ಆದ್ದರಿಂದ ಇಲ್ಲಿ ಸಾಲದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಏನು ಅಂತ ಹೇಳಿದ್ರೆ, ಈಗ ಸಾಲ ಅನ್ನತಕ್ಕಂಥದ್ದು ಪ್ರತಿಯೊಂದು ಸಂಸ್ಕೃತಿಯಲ್ಲೂ ಇರ್ತಕ್ಕಂಥದ್ದು. ಒಂದು ಕಡೆ ಮಾತ್ರ ಸಾಲಕ್ಕೆ ಬಡ್ಡಿ ಇಲ್ಲ, ಅದು ಇಸ್ಲಾಮಿಕ್ ಬ್ಯಾಂಕಲ್ಲಿ ಅಂತ. ಇಸ್ಲಾಮಿಕ್ ಸಂಸ್ಕೃತಿಯಲ್ಲಿ ಬಡ್ಡಿ ತಗೋಬಾರ್ದು ಅಂತಕ್ಕಂಥದ್ದು, ಅದನ್ನು ಈಗ ಭಾರತದಲ್ಲೂ ತರಬೇಕು ಅಂತಿದ್ದಾರೆ. ಅಂತಂದರೆ ಸಾಲ ಕೊಟ್ಟದಲ್ಲಿ ಬಡ್ಡಿ ತಗೋಬಾರ್ದು ಅಂತ, ಅದು ತಪ್ಪು ಅನ್ನತಕ್ಕಂಥದ್ದು ಅಂತ. ಏನು ಅಸಲು ಕೊಡ್ತೀರೋ ಅದನ್ನೇ ಅಸಲಾಗೆ ವಾಪಸ್ ತಗೊಳ್ಳೋದು ಅಂತ. ಆದರೆ ನಮ್ಮ ಭಾರತದಲ್ಲಿ ಒಂದು ಭಾಳ ಒಂದು ಕೆಟ್ಟ ಒಂದು ಸಂಪ್ರದಾಯ ಇದೆ. ಕೈ ಸಾಲ ಕೊಟ್ಟುಬಿಟ್ಟು ಕೆಲವರು, ಅಥವಾ ಈ ಖಾಸಗಿ ಸಾಲವನ್ನು ಕೊಟ್ಟುಬಿಟ್ಟು ವಿಪರೀತವಾಗಿರ್ತಕ್ಕಂಥ ಬಡ್ಡಿ, ಅದು ಚಕ್ರ ಬಡ್ಡಿ ಮಾತ್ರ ಅಲ್ಲ, ಕೆಲವೊಮ್ಮೆ ಸುಲಿಗೆ ಬಡ್ಡಿಯನ್ನು ತಗೊಳ್ತಕ್ಕಂಥದ್ದು. ಈಗ ನಾನೇ ಕೇಳಿದ್ದೀನಿ, ಈಗ
ಬೆಂಗಳೂರಿನ ಈ ಕಲಾಸಿಪಾಳ್ಯ ಅಂಥ ಕಡೆ ಎಲ್ಲ ದಿನಕ್ಕೆ 10% ಅಂದರೆ 100 ರೂಪಾಯಿಗೆ ಕೊಡುವಾಗಲೇ 90 ರೂಪಾಯಿ ಮಾತ್ರ ಕೊಟ್ಬಿಟ್ಟು ರಾತ್ರಿ ನೀವು 100 ರೂಪಾಯಿ ಕೊಡಬೇಕು ವಾಪಸ್ಸು ಅಂತ. ಅದೆಲ್ಲಾದರೂ ಮಾರನೇ ದಿವಸ ನೀವು ಕೊಡಲಿಕ್ಕಾಗದಿದ್ರೆ ಆ 100 ರೂಪಾಯಿ ಮೇಲೆ ನಿಮಗೆ ಪುನಃ 10% ಬಡ್ಡಿ. ಈ ರೀತಿ ಹಾಕ್ತಾ ಹೋಗಿ ಏನಾಗ್ತದೆ ಅಂತಂದರೆ ನೀವು 10 ದಿವಸದಲ್ಲೇ ನೀವು ಅಸಲಿಗಿಂತ ಜಾಸ್ತಿ ಬಡ್ಡಿಯನ್ನೇ ಕೊಟ್ಟುಬಿಟ್ಟಿರ್ತೀರ. ಆಗ ನಿಮಗೆ ಆದಾಯ ಇಲ್ಲದಂಥ ಸಂದರ್ಭದಲ್ಲಿ ನೀವು ಸಾಲವನ್ನು ತೀರಿಸಲಿಕ್ಕಾಗೆ ಬದುಕತಕ್ಕಂಥ ಪರಿಸ್ಥಿತಿ ಆಗೋಗ್ಬಿಡ್ತದೆ. ಆದ್ದರಿಂದ ಸಾಲವನ್ನು ತಗೋಬೇಕಿದ್ರೆ ಆ ಸಾಲವನ್ನು ತೀರಿಸ್ತಕ್ಕಂಥ ಸಾಮರ್ಥ್ಯ ಇದೆಯಾ ಇಲ್ವಾ ಅಂತ ಖಾತ್ರಿ ಮಾಡಿಕೊಂಡೇ ತಗೋಬೇಕು. ಯಾಕೆ ಬ್ಯಾಂಕಲ್ಲಿ ಸಾಲ ಸಿಕ್ಕಿದ್ರೆ ಒಂದು ನಿಮಗೇನು ಗ್ಯಾರಂಟಿ ಇರಬೇಕು ಅಂತ ಹೇಳಿದ್ರೆ ನಿಮಗೆ ತೀರಿಸ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ಬ್ಯಾಂಕೇ ನಿರ್ಧಾರ ಮಾಡಿದೆ. ಆದರೆ ನೀವಷ್ಟು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಬ್ಯಾಂಕೇ ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ ಅನ್ನತಕ್ಕಂಥದ್ದನ್ನ ನಿರೂಪಿಸಿಯೇ ಕೊಟ್ಟಿರ್ತಕ್ಕಂಥ. ಆದ್ದರಿಂದ ನಿಮಗೂ ಒಂದು ವಿಶ್ವಾಸ ಬರ್ಬೋದು. ಬ್ಯಾಂಕಿಗೆ ಖಾತ್ರಿ ಇರೋದೇನು, ಯಾಕೆಂತಂದರೆ ಬ್ಯಾಂಕು ತನ್ನ ದುಡ್ಡನ್ನು ಕೊಡೋದಿಲ್ಲ. ಬ್ಯಾಂಕ್ ಕೊಡೋದೇನು ಸಾರ್ವಜನಿಕರ ದುಡ್ಡನ್ನು. ಆ ಬ್ಯಾಂಕ್ ಸಾಲ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ವಾಪಸ್ ಪಡ್ಕೊಳ್ದಿದ್ರೆ ಸಾರ್ವಜನಿಕರು ಹೋಗ್ಕೊಂಡು ಬ್ಯಾಂಕ್ ತಲೆ ಮೇಲೆ ಹೊಡಿತಾರೆ. ಆದ್ದರಿಂದ ಬ್ಯಾಂಕ್ ಬಹಳ ಕಾಳಜಿಯಿಂದ ಸಾಲವನ್ನು ಕೊಡ್ತಾರೆ. ಆದ್ದರಿಂದ ಬ್ಯಾಂಕ್ ಸಾಲ ಅತ್ಯುತ್ತಮವಾಗಿರ್ತಕ್ಕಂಥ ಸಾಲ.